Happy birthday. ₹10 ಬಾ ಹೋಗೋಣ ಮನೆಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಫೈನಲಿ ಏನದು ಬರ್ಡೇ ಬಂತು, 3ನೇ ವರ್ಷದ ಬರ್ಡೇ. ಸೊ ಇವತ್ತಿಗೆ ನನಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನನಗೆ ಸ್ಕೂಲ್ ಜಾಯಿನ್ ಮಾಡಿದ್ದೀರಾ ಅಂತ. ಸೊ ಇನ್ನೂ ಇಲ್ಲ, ಯಾಕಂದರೆ ಇವಾಗ ಜುಲೈ 23ಗೆ ಅವಳ ಬರ್ಡೇ 3 ವರ್ಷ ಕಂಪ್ಲೀಟ್ ಆಗೋದು. ಸೊ ಹಾಗಾಗಿ ಪರವಾಗಿಲ್ಲ, ನೆಕ್ಸ್ಟ್ ಇಯರೇ ಹಾಕೋಣ ಅಂದ್ಬಿಟ್ಟು ಸೊ ನಾವು ಸುಮ್ಮನೆ ಆದ್ವಿ. ನಮಗೂ ಕೂಡ ಇಷ್ಟ ಇರಲಿಲ್ಲ ಇವಾಗಲೇ ಜಾಯಿನ್ ಮಾಡೋದಕ್ಕೆ. ಇನ್ನೂ ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು, ಅದೆಲ್ಲ ತುಂಬ ಇತ್ತು. ಸೊ ಸ್ಕೂಲೇನು ಇನ್ನೇನು ಆರಾಮಾಗಿ ಟೈಮ್ ಇದೆಲ್ಲ ಆಗ್ಬೋದು ಅಂದ್ಬಿಟ್ಟು ಸೊ ನಾವೇನು ಸ್ಕೂಲ್ಗೇನು ಜಾಯಿನ್ ಮಾಡಿಲ್ಲ. ಸೊ ಇವತ್ತು ಫೈನಲಿ ಅವಳದು 3 ವರ್ಷ ಕಂಪ್ಲೀಟ್ ಆಗಿದೆ. ಬೆಳಿಗ್ಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹಾಗೆ ಸಿಂಪಲಾಗಿ ಡೆಕೋರ್ ಮಾಡ್ತಾಯಿದ್ವಿ. ಒಂದಷ್ಟು ಬಲೂನ್ಸ್ ನೆಟ್ಟು ಡೆಕೋರ್ ಮಾಡಿ ಒಂದಷ್ಟು ಗಿಫ್ಟ್ಸ್ ಅದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ಟರೆ ಅವಳಿಗೆ ನೋಡೋಣ ರಿಯಾಕ್ಷನ್ ಯಾವ ಥರ ಇರುತ್ತೆ ಅವಳದು ಅಂತ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅವಳಾಗೆ ಎದ್ಬಿಟ್ಟು ಬಂದರೆ ಆರಾಮಾಗಿ ನಕ್ಕು ಅಂತ ಬರ್ತಾಳೆ. ನಾವೇ ಹೋಗಿ ಎದುರಿಸ್ಬಿಟ್ರೆ ಅರ್ಧಂಬರ್ಧ ನಿದ್ದೆಯಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಸರಿ ಅವಳೇ ಎದ್ದು ಬರಲಿ ಅಂತ. ಹಾಗೆ ರೆಕಾರ್ಡಲ್ಲೇ ಇಟ್ಟಿದ್ದೆ ನಾನು ಎಲ್ಲ ಮೂಮೆಂಟ್ಸ್ನ ಏನು ಕ್ಯಾಪ್ಚರ್ ಮಾಡಬೇಕು ಅಂತೆಲ್ಲ. ಸೊ ಹಾಗಾಗಿ ಹಂಗೆ ಅವನಲ್ಲೇ ಇಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಲೂನೆಲ್ಲ ಕಿರಣೆಲ್ಲ ಬ್ಲೋ ಮಾಡಿದರು. ಸೊ ನೋಡೋಣ ಅವಳದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಸ್ಲೋ 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 ಹೊರಗ್ ಬಾ ಹೊರಗ್ ಬಾ ಇಲ್ಲಿ. ಹ್ಯಾಪಿ ಬರ್ತ್ಡೇ. ಸೊ ಒಂದಷ್ಟು ಗಿಫ್ಟ್ಸ್ನ ಅಲ್ಲೇ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಅವಳಿಗೆ ಏನು ನಾಚಿಕೆ ಆಗ್ಬಿಡ್ತಲ್ಲ. ಸೊ ಹಂಗೆ ನಾವು ಎಲ್ಲರೂ ಹ್ಯಾಪಿ ಬರ್ಡೇ ಅನ್ನೋದಕ್ಕೆ ಅವಳಿಗೆ ಯಾವ ಥರ ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗಿಲ್ಲ. ಒಂಥರ ನಾಚಿಕೆ ಆಗಿ ಹಂಗೆ ಓಡ್ಕೊಂಡ್ಬಂದ್ಬಿಟ್ಲು. ಆಮೇಲೆ ಹೋಗಿ ನಿಧಾನಾಗಿ ಎಲ್ಲ ಗಿಫ್ಟ್ಸ್ ಎಲ್ಲ ತೊಗೊತಾ ಇದ್ಲು. ಸೊ ಸ್ವಲ್ಪ ಟೈಮ್ ತೊಗೊತಾಳೆ, ಏನೇ ಆಗಲಿ. ಯಾರಾದರೂ ಸಡನ್ನಾಗಿ ಬಂದರೂ ಕೂಡ ಅವಳಿಗೆ ಟೈಮ್ ತೊಗೊತಾಳೆ ಆ ಥರ. ಸೊ ಎಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಡು ಪಾಪ ಇನ್ನೂ ನಿದ್ದೆಲೇ ಇದ್ಲು. ಹಾಗೆ ಇನ್ನೂ ನಿದ್ದೆ ಬರ್ತಾಯಿತ್ತು ಅಂತ ಕಾಣುತ್ತೆ. ಸೊ ನಾವು ಆಚೆ ಸೌಂಡ್ ಮಾಡೋದಕ್ಕೆ ಅರ್ಧಂಬರ್ಧ ನಿದ್ದೆ ಆಯಿತು. ಬಟ್ ಪರವಾಗಿಲ್ಲ, ಮತ್ತೆ ಒಂದ್ಸರಿ ಮಧ್ಯಾಹ್ನ ರೌಂಡ್ 1 ಸರಿ ಮಲಗಿಸಿದ್ರೆ ಬರ್ಡೇ ಸೆಲೆಬ್ರೇಷನ್ಗೆ ಕರೆಕ್ಟ್ ಆಗುತ್ತೆ. ಸೊ ಇವನ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾ ಇದ್ಲು. ಸೊ ಯಾವ್ದು ಮ್ಯಾಚ್ ಆಗುತ್ತೆ? ಏನೋ ಎಲ್ಲ ರೆಡಿ, ದೇವಸ್ಥಾನಕ್ಕೆ ಹೋಗೋಣಕ್ಕೆ ಬಿಟ್ಟಿರೋಣ. ಸ್ಟಿಕ್ಕರ್ ಎಲ್ಲಿ ಏನದು ನೋಡಿ. ಮತ್ತೆ ನಿನ್ ಬರ್ಡೇ ಅಲ್ಲ, ಅದಕ್ಕೆ ಎಲ್ಲ ಕಡೆ ಹಂಗಂಗೆ ಆಗಿದೆ. ನಡಿ ಜಜ್ಜಿ ಗುಡಿಗೆ ಹೋಗಿ ಬರೋಣ. ಏನ ಜೋಬಿದೆ ಅನ್ಕೊಂಡಿದ್ದಾಳ. ನಿಮ್ಗೆ ಕೊಡ್ತೀನಿ ಕೆಳಗಡೆ ಹೋದ್ಮೇಲೆ. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ಏನಾಗಿ ಕರೆಕ್ಟ್ ಆಗಿದೆ, ಡ್ರೆಸ್ ಮಾತ್ರ ಕ್ಯೂಟ್ ಆಗಿದೆ. ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದೆ. ಅವಳಿಗೆ ಆ ಕಲರ್ ಕೂಡ ತುಂಬ ಸೂಟ್ ಆಗಿದೆ. ಹಾಗೆ ಅಮ್ಮನ ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಸೊ ಅಮ್ಮ ಮನೆ ಕಡೆ ಹೋಗ್ತಾ ಇದ್ವಿ. ಮೊಬೈಲ್ ಬೇಡ, ತಿನ್ನಕ್ ಬೇಕು ಏನಾದ್ರು. ಉಪ್ಪಿಟ್ಟು ಬೇಡಮ್ಮ, ಉಪ್ಪಿಟ್ಟು ನನಗೆ. ಪಾನಿಪುರಿ ಬೇಕು, ಕೊಡಿಸ್ತೀಯ? ತಿನ್ಬಿಟ್ಟು ಸುಮ್ಮನೆ ಆಟ ಆಡ್ತೀನಿ ಬೀಚಲ್ಲಿ. ಓಕೆನಾ? ನಿನ್ ಮೊಬೈಲ್ ಬೇಡ. ವಿಶ್ ಮಾಡು. ಸೈಕಲ್ ಬೇಕಾ ಬೇಡ? ಸೈಕಲ್ ಅಂತ 2 ಸೈಕಲ್ ಕೊಡಿಸು ಬರ್ಡೇಗೆ ಅಂತ. ಎಷ್ಟು ಚಂದ. ಸೈಕಲ್ ತರ್ತಾರಂತೆ. ಸೈಕಲ್ ಕೈ ಕೊಡು. ಮ್ಯಾಚಿಂಗ್ ಕೊಡು. ಓಕೆ
ಬೇಕಾ ಇನ್ನ ತಂದಿಲ್ಲ ಅಂಗಡಿ ಎಲ್ಲ ನೀನು ಓಪನ್ ಮಾಡ್ತೀಯಲ್ಲ ಸಾಯಂಕಾಲ ನಾವು ಪ್ಯಾಕ್ ಮಾಡಿಸ್ಕೊಂಡ್ ಬಂದೀವಿ. ಸೊ ಅಮ್ಮ ಮತ್ತು ಮಂಜು ಕೂಡ ಬಂದರು. ಅವರು ಎಲ್ಲರೂ ಸೇರಿ ನಾವೆಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ಮನೆ ಬಿಟ್ಟಾಗೆ 10:30 ಆಗಿತ್ತು. ಇನ್ನೇನು ಆಲ್ಮೋಸ್ಟ್ 11 ಗಂಟೆನೇ ಆಗಿಬಿಟ್ಟಿತ್ತು. ಎಲ್ಲ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಮ್ಮ ಅತ್ತೆ ಕೂಡ ಅದೇ ಹೇಳ್ತಾ ಇದ್ರು. ಬಟ್ ಆದರೂ ನಮ್ಗಂತಲೇ ಓಪನ್ ಮಾಡ್ದಂಗಿತ್ತು ದೇವಸ್ಥಾನ. ಅವಾಗ ನಾವು ಕರೆಕ್ಟ್ ಬರೋಕ್ಕೇ ಎಲ್ಲ ಮಂಗಳಾರತಿ ಎಲ್ಲ ಆಗ್ತಾಯಿತ್ತು. ಎಲ್ಲ ದೇವ್ರ ದರ್ಶನ ಇಲ್ಲೇ ಆಯಿತು. ಎಲ್ಲ ಥರ ದೇವರೆಲ್ಲ ಇಲ್ಲೇ ಇದ್ದಿದ್ದು. ಸೊ ಖುಷಿ ಅನಿಸ್ತು. ಒಳ್ಳೆ ಎಲ್ಲ ದರ್ಶನ ಆಯಿತು. ಯಾನ ಕೂಡ ಫುಲ್ ಭಜನೆ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ಲು. ಸೊ ಹೆಂಗೆ ಇರಲಿ ಏನೇ ಇರಲಿ ಡೆಸ್ಟಿನಿ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗೋದು. ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಆಚೆ ಶಿವ ದೇವಸ್ಥಾನ ಇದೆ. ಎಲ್ಲ ದೇವರು ಇದೆ ಅಲ್ಲಿ. ಆಂಜನೇಯ ಇಲ್ಲಿದೆ. ಸೊ ಒಂದೇ ಕಡೆ ಎಲ್ಲ ದರ್ಶನ ಎಲ್ಲ ಆಯಿತು. ಸೊ ಚೆನ್ನಾಗಾಯಿತು. ಕಾದಿದ್ದಕ್ಕೂ ಸ್ವಲ್ಪ ಲೇಟ್ ಆಯಿತು. ಏನೋ ಮನೆಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ. ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ಲು. ಅದು ಈ ಜಾಗ ಬೇರೆ ಬಿಟ್ಟು ಬರೋಕ್ಕೂ ಕೂಡ ಅವಳು ರೆಡಿ ಇರಲಿಲ್ಲ. ಸಾಯಂಕಾಲ ಅಲ್ಲ ನೀನು ಇರು ತಗೊಳಮ್ಮ. ಇಲ್ಲ ನನ್ನ ತೆಗಿತೀಯಾ ಫೋಟೋ ಶೂಟ್ ನಡೆ ಆಗುತ್ತೆ ನೋಡಿ. ಆನ್ ಮಾಡ್ಕೊಂಡು ನೋಡೆಲ್ಲ ಗೊತ್ತಲ್ಲಮ್ಮ ನಿಂಗೆ. ಬಾ ಹೋಗೋಣ ಮನೆಗೆ. ಯಾಕೆ ಮನೆಗೆ ಹೋಗೋಣ? ಇಲ್ಲೇ ಇರೋಣ ಅಂತಿದ್ದಾಳೆ. ಅಜ್ಜಿದು ಹೊಸ ಮೊಬೈಲ್ ಕೊಡು, ಅದಕ್ಕೆ ಟೆನ್ಷನ್. ಸೊ ದೇವಸ್ಥಾನದಿಂದ ರಿಟರ್ನ್ ಬರ್ತಾ ಹಲ್ಸನ್ ತೊಗೊಂಡು ಹೋಗೋಣ ಅಂತ ಹೇಳಿದ್ರು ಕಿರಣ್. ಸೊ ತುಂಬ ಜನ ಮನೇಲೆಲ್ಲ ಇದ್ದೀವಲ್ಲ, ಎಲ್ಲರೂ ತಿನ್ನಕ್ಕೆ ಚೆನ್ನಾಗಾಗುತ್ತೆ, ನಾನೇ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಫುಲ್ ದೊಡ್ಡದು ಹಿಡ್ಕೊಂಡು ಬಂದಿದ್ದಾರೆ. ಹಾಂ ಸೂಪರ್. ಆ ಹುಡುಗ ಸಣ್ಣ ಹುಡುಗ ನೋಡಿ ಕೊಟ್ಟ ನೋಡು. ನೀನು ಅವ್ರು ಕೊಟ್ಟಿದ್ದು ತೊಗೊಂಬಂದಿಯಾ? ಸ್ವಲ್ಪ ತೆಗೆದ್ಬಿಟ್ರೆ ಅಣ್ಣ ಆಗ್ಬಿಟ್ಟಾವ. ನೋಡ್ರಿ ತಿನ್ನಂಗೆ ಅನ್ಸಲ್ಲ. ಹೋಗಿ ಕೊಟ್ಟು ಬಾ. $10 ರೂಪಾಯಿಗೊಂದು. ಸ್ವಲ್ಪ ಇದ್ರಲ್ಲಿ ಹಾಕು, ಕಾಯಿಸಿದ್ರೆ ಪ್ಯಾಸ್ಚರೈಸೇಷನ್ ಹಿಂದೆ ಇದೆ ಬಟನ್ ತೋರಿಸು. ಇವಾಗ ಡೆಕೋರ್ ನಾವೇ ಮಾಡಬೇಕಲ್ಲ. ಇನ್ನು ಹೋಗಿ ಪಾರ್ಟಿ ಹಾಲಲ್ಲಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಡೆಕೋರ್ ಮಾಡೋಣ ಅಂತ 7 o'clock ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಬರ್ಡೇನ. ಸೊ ಕಿರಣ್ ಆಲ್ರೆಡಿ ಮೇಲೆ ಹೋಗಿದ್ದಾರೆ ಎಲ್ಲ ಐಟಮ್ಸ್ನ ತೊಗೊಂಡು. ಸೊ ಇವಾಗ ಚಾರ್ಜರ್ ಒಂದಿಲ್ಲ ಅಂತ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಮೇಲೆ ಹೋಗಿ ನೋಡೋಣ ಯಾವ ಥರ ಬರುತ್ತೆ ಡೆಕೋರೇಷನ್ ಅಂತ. ಮಳೆ ಬರೋ ಥರ ಇದೆ. ಮೋಸ್ಟ್ಲಿ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿ. ಸೊ ಈ ಕಡೆ ಕಾಣ್ತಾ ಇರೋದು ಜಿಮ್, ಅಲ್ಲಿರೋದೇ ಪಾರ್ಟಿ ಹಾಲ್. ಏನದು ನಾಮಕರಣ ಫಸ್ಟ್ ಇಯರ್ ಬರ್ಡೇ ಎಲ್ಲ ಇಲ್ಲೇ ಆಗಿರೋದು. ಆನ್ ಮಾಡಿ ನೋಡಿ ಲೈಟ್. ಸೊ ಈ ಸರಿ ನಾವು ಅಂದ್ಕೊಂಡ್ವಿ ನಾವೇ ಡೆಕೋರ್ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ. ಅದೊಂಥರ ನಿಜವಾಗ್ಲೂ ಖುಷಿ ಇದೆ. ನಾವೇ ಡೆಕೋರ್ ಮಾಡಿ ಎಫರ್ಟ್ ಹಾಕಿರ್ತೀವಲ್ಲ, ಅದೊಂದು ಚೆನ್ನಾಗಿದೆ ಅಂತ ಸ್ವಲ್ಪ ಜನ ಹೇಳಿದ್ಮೇಲೆ ಅದರಲ್ಲಿರೋ ಖುಷಿನೇ ಒಂಥರ. ಅದು ಬೇರೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕೂತ್ಕೊಂಡು ಡೆಕೋರ್ ಮಾಡೋದು ಇನ್ನೂ ಒಂಥರ ಫನ್ ಆಗಿರುತ್ತೆ. ಸೊ ಫಸ್ಟು ಆಲ್ರೆಡಿ ಕಿರಣ್ ಮತ್ತು ಮಾವ ಎಲ್ಲ ಏನೇನು ಐಟಮ್ಸ್ ಇದೆ ಎಲ್ಲ ತೊಗೊಂಡು ಆಲ್ರೆಡಿ ಬಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಆಮೇಲೆ ಬಂದೆ, ಚಾರ್ಜರ್ ಬೇಕಿತ್ತು ಅಂತ ಹೇಳಿದ್ರು ಕಿರಣ್. ಹಾಗೆ ನಾನು ಕೂಡ ಮೇಲೆ ಬಂದೆ. ಸೊ ಆಲ್ರೆಡಿ ನಮ್ಮದು ಬ್ಯಾಕ್ ಡ್ರಾಪ್ ಏನು ನೋಡ್ತಾ ಇದ್ದೀರಾ ಅಲ್ಲಿ ವೈಟ್ ಇರೋದು, ಅದು ನಮ್ಮದು ಸೀಮಂತ ಟೈಮಲ್ಲಿ ತೊಗೊಂಬಂದಿದ್ದು 2 ಟ್ರೈಪಾಡ್ ಮತ್ತು ಬ್ಯಾಕ್ ಡ್ರಾಪ್ನ. ಸೊ ಅದರಲ್ಲಿ ನಾವು ಬ್ಲ್ಯಾಕ್ ಮತ್ತು ವೈಟ್ ಗ್ರೀನ್ 3 ತೊಗೊಂಬಿಟ್ಟಿದ್ವಿ. ನಮಗೆ ಮನೇಲಿ ಏನಾರ ಜೊತೆ ಫೋಟೋಶೂಟ್ ಮಾಡೋಕ್ಕೆ ಅಥವಾ ಈ ಥರ ಏನಾದರೂ ಫಂಕ್ಷನ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಥರ 3 ಥರ ಕಲರ್ಸ್ನ ತೊಗೊಂಡಿದ್ವಿ. ಸೊ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಈ ಥರ ಹೆಲ್ಪ್ ಆಗುತ್ತೆ ಅಂತ. ಸೊ ನೋಡ್ಬೋದು ಇವಾಗ ಬರ್ಡೇಗೆ ಕೂಡ ಹೆಲ್ಪ್ ಆಗ್ತಿದೆ. ಒಂದಷ್ಟು ಐಟಮ್ಸ್ ಆಲ್ರೆಡಿ ನನ್ನ ಹತ್ರ ಇತ್ತು. ಇನ್ನೊಂದಷ್ಟು ಐಟಮ್ಸ್ ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಅಲ್ಲಿ ಏನೇನು ಬೇಕು ಎಲ್ಲ ತೊಗೊಂಬಂದಿದ್ವಿ. ಸೊ ನಾನು ಎಲ್ಲ ಡೆಕೋರ್ ಐಟಮ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಸೊ ನನಗೆ ಆಮೇಲೆ ಈ ಥರ ಟೈಮಲ್ಲಿ ಹುಡ್ಕೋದಿರೋದಿಲ್ಲ, ಹೆಲ್ಪ್ ಆಗುತ್ತೆ ಅಂತ. ಏನೋ ನಿದ್ದೆ ಆಯಿತಾ? ಏನು ಮಾಡ್ತಾ ಇದ್ದೀವಿ? ಇಷ್ಟೊತ್ತು ಮಲ್ಕೊಂಡಿದ್ಲು ರಾಹುಲ್. ಅದು ತೆಗಿಬಿಡು ಮುಂಚೆ ಫುಲ್ ಗಾಳಿ ಎಲ್ಲ ಹಾರ್ಕೊಂಡು ಹೋಗ್ತಾಯಿದ್ರು. ಹಾಂ ತೆಗ್ದಿದ್ವಿ, ಅದು ಇಲ್ಲೆಲ್ಲ ಹಾರ್ಕೊಂಡು ಹೋಗ್ತಾಯಿದ್ರು. ಏನು ಮಾಡ್ತಾಯಿದ್ದೀವಮ್ಮ? ಯಾರಿಗೆ ಇದು
ನಿದ್ದೆನು. ಯಾರ್ದು ಬರ್ಡೇ? ಯಾರ್ದು ಬರ್ಡೇ ಅಮ್ಮ? ಏನು ನಿಂದು ಇವತ್ತು? ಯಾವಾಗೈತೆ ನಿನ್ನ ಬರ್ಡೇ? ಏನು ಮಾಡ್ತಿದ್ದಾರೆ? Turn 3. ನೀನು ಊದೋದೆಲ್ಲ ಸೈಡ್ಗೆ ಹೊಂಟೈತದು. ಸೊ ಫಸ್ಟು ಮಾವ ಮತ್ತು ಕಿರಣ್ ಬಂದಿದ್ದರು, ಆಮೇಲೆ ನಾನು ಬಂದೆ, ಆಮೇಲೆ ಮಂಜು ರಾಹುಲ್ ಬಂದರು, ಆಮೇಲೆ ಎಲ್ಲರೂ ಬಂದರು. ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಪಾರ್ಟಿ ಹಾಲಲ್ಲೇ ಕೂತ್ಕೊಂಡಿದ್ವಿ. 3 ಗಂಟೆ 3:15 ಆಗಿತ್ತು ನಾವು ಸ್ಟಾರ್ಟ್ ಮಾಡಿದಾಗ. ಸೊ ಎಲ್ಲರೂ ಬಂದು ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಲೂನ್ ಊದೋದಕ್ಕೆ. ಮತ್ತು ನಮ್ಮ ಮನೆ ನೇಬರ್ ಜೋಶು ಅವಳು ಕೂಡ ಬಂದಿದ್ರು. ಎಲ್ಲರೂ ಸೇರಿ ಒಟ್ಟಿಗೆ ಒಂಥರ ಮಾತಾಡಿಕೊಂಡು ಡೆಕೋರ್ ಮಾಡೋದಿರುತ್ತಲ್ಲ, ಒಂಥರ ಚೆನ್ನಾಗಿತ್ತು, ಮಜಾ ಬಂತು. ಸೊ ಫೈನಲಾಗಿ ಈ ಥರ ಬಂದಿದೆ. ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. 2.5 hours ಆದಮೇಲೆ ಫೈನಲ್ ಔಟ್ಕಮ್ ಈ ಥರ ಬಂದಿದೆ. ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಈ ಲೈವ್ ಆಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗೆ ಬಂದಿದೆ ಕಿರಣ್? ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಅಲ್ಲ? ಫಸ್ಟ್ ಟೈಮ್ ಈ ರೇಂಜಿಗೆ ಎಫರ್ಟ್ ಹಾಕಿ ಮಾಡಿದ್ದೀವಿ. ಸೊ ಅಲ್ಲಿ ಯಾನ ಟೇಬಲ್ ತೊಗೊಂಬರಕ್ಕೆ ಇಯೂ. ಸೊ ಈ ಥರ ಬಂದಿದೆ. ಚೇರ್ಸ್ ಎಲ್ಲ ಜೋಡಿಸಿದ್ದೀವಿ ಇಲ್ಲಿ. ಇಲ್ಲೊಂದಿಷ್ಟು ಸ್ವಲ್ಪ ಹಿಂಗೆ ಕಾಣುತ್ತೆ. ಟೇಬಲ್ ಬರ್ತ್ಡೇ ಗರ್ಲ್. ನಾನು ಯಾರು? ಕಾಣಿಸ್ತಾ ಇದೆ. ನೀನು? ಅಯ್ಯೋ ಹಾಂ, ಕತ್ಲೆ ಆಗೇ ಹೋಯ್ತು. ಸೊ ಸಾಯಂಕಾಲ 7 o'clockಗೆ ಅಂತ ಅಂದ್ಕೊಂಡಿದ್ವಿ. ಕರೆಕ್ಟ್ 7 o'clockಗೆ ಎಲ್ಲ ಮೇಲೆ ಬಂದು ಸ್ವಲ್ಪ ಕತ್ಲೆ ಆಗಿತ್ತು, ಬಟ್ ಚೆನ್ನಾಗಿತ್ತು. ಎಲ್ಲ ಒಂಥರ ವೈಬ್ಸ್ ಎಲ್ಲ ಚೆನ್ನಾಗಿತ್ತು. ಡೆಕೋರ್ ಕೂಡ ಇನ್ನಷ್ಟು ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಕ್ ಡ್ರಾಪ್ಗೆ ಒಂದು ಸ್ವಲ್ಪ ಲೈಟ್ಸ್ ಹಾಕಿದ್ವಲ್ಲ, ಸೊ ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು ಎಲ್ಲ. ಕೇಕ್ ಕೂಡ ಕರೆಕ್ಟ್ ಟೈಮ್ಗೆ ಕೂಡ ಬಂದಿತ್ತು. ಸೊ ಎಲ್ಲರೂ ಕೂಡ ಮೇಲೆ ಬರೋಕ್ಕೆ, ಯಾಕಂದರೆ ಆ್ಯಕ್ಚುಲಿ ನಾವು ಮನೇಲೇ ಸಿಂಪಲಾಗಿ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಹಂಗೆ ಕೌಂಟ್ ಮಾಡಿದ್ರೆ ಎಲ್ಲ ಕೌಂಟ್ ಮಾಡ್ತಾ ಒಂದು 50 ಜನ ಹಂಗಾಗ್ಬಿಟ್ವಿ. ಸೊ ಮನೇಲಿ ಅಂದರೆ ಕಂಜೆಸ್ಟೆಡ್ ಆಗುತ್ತೆ ಅಂದ್ಬಿಟ್ಟು ಸರಿ ಪಾರ್ಟಿ ಹಾಲಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಡೆಕೋರ್ ಮಾಡಿದ್ದೀವಿ. ಸೊ ಇನ್ನು ಈ ಥರ ಕಾಣಿಸ್ತಾ ಇದೆ. ಹಾಗೆ ಕೇಕ್ ಕೂಡ ನಾನು ಈ ಸರಿ ಫೇರಿ ಥೀಮಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟರ್ಫ್ಲೈ ಸ್ವಲ್ಪ ಅಲ್ಲಲ್ಲಿ ಡೆಕೋರ್ಗೆ ಮ್ಯಾಚ್ ಆಗುತ್ತೆ. ಹಾಗೆ ಈ ಥೀಮ್ ಯಾವತ್ತೂ ಮಾಡಿಸಿರ್ಲಿಲ್ಲಲ್ಲ, ಯಾವಾಗಲೂ ಯೂನಿಕಾರ್ನ್ ಆ ಥರ ಆಗ್ತಾಯಿತ್ತು. ಸೊ ಅದ್ರ ಜೊತೆ ಕಪ್ ಕೇಕ್ ಕೂಡ ತರಿಸಿದ್ದೆ. ಈ ಕೇಕ್ ಮತ್ತು ಕಪ್ ಕೇಕ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಬೇಕ್ ಸ್ಪೈಸ್ ಪೂ ಅಂತ ಇದೆ, ಅವ್ರ ಕಡೆಯಿಂದ ತರಿಸಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಸಖತ್ತಾಗಿತ್ತು. ನೀವು ಕೂಡ ಏನಾದರೂ ಕೇಕ್ನ ಆರ್ಡರ್ ಮಾಡಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ.
ಸೊ ಬಂದವ್ರಿಗೆಲ್ಲರಿಗೂ ಆಲ್ಫೆನ್ ಲೀಬೆ ಮತ್ತು ಎಕ್ಲೇರ್ಸ್ ಎಲ್ಲ ಕಿರಣ್ ತೊಗೊಂಬಂದಿದ್ರು. ನಾವು ಚೈಲ್ಡ್ಹುಡ್ಡಲ್ಲೆಲ್ಲ ತಿಂತಾ ಇದ್ವಲ್ಲ, ಸೊ ಅದೇ ಥರ ಕೊಡೋಣ, ಮೆಮೊರೀಸ್ ಚೆನ್ನಾಗಿರುತ್ತೆ, ಅವೆಲ್ಲ ನಾವು ತಿಂತಾ ಇದ್ದಿದ್ದು ಅವಾಗ ಅಂತ. ಸೊ ಅದೇ ಬಂದವ್ರಿಗೆಲ್ಲ ಏನಾಗಿ ಕೊಡ್ತಾಯಿದ್ಲು. ಅವಳು ನೋಡಿ ಹೆಂಗೆ ಮುಗ್ತಾ ಇದ್ದಾಳಂತ. ಸೊ ಎಲ್ಲ ಚಾಕ್ಲೇಟ್ಸು, ಕೇಕ್, ಅದಂತ ಇದನ್ನು ಜಾಸ್ತಿ ಅಂದರೆ ಜಾಸ್ತಿ ತಿಂತಾಯಿದ್ಲು. ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಹೇಳಿದ್ರು ಕೇಳಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಇವತ್ತು ಒಂದಿನ ಅವಳ ಬರ್ಡೇ ಎಂತ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ. ಸೊ ಬಟ್ ಚೆನ್ನಾಗಿ ತಿಂದಿದ್ದಾಳು ಮಾತ್ರ. ಇವಾಗ ನೋಡಿ ಆದರೂ ಕಪ್ ಕೇಕ್ ಬೇಕು ಅಂತ ಇದ್ದಾಳೆ. ಸೊ ಹಂಗೆ ಹಿಂಗೂ ಮ್ಯಾನೇಜ್ ಮಾಡಿ ಅವಳ ಹಿಡ್ಕೊಂಡು ಸೊ ಹೆಂಗೂ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಚೆನ್ನಾಗಿ ಬಂದಿತ್ತು. ಫೋಟೋಸಲ್ಲೆಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಮುಂದೆ ನಾವು ರೆಂಟಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಕೇಕ್ ಸ್ಟ್ಯಾಂಡ್ ಬರುತ್ತಲ್ಲ, ಅದು ಎಲ್ಲ ರೆಂಟಿಗೆ ತೊಗೊಳ್ಳೋಣ ಒಂದಷ್ಟು ಐಟಮ್ಸ್ನ ಅಂತ. ಆಮೇಲೆ ವರ್ತಲ್ಲ ಅನಿಸ್ತು. ಸುಮ್ಮನೆ ಏನಕ್ಕೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಏನಕ್ಕೆ ಅಂತ ಮತ್ತೆ ಟೇಬಲ್ಲೇ ಅರೇಂಜ್ ಮಾಡ್ಕೊಂಡು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಕೇಳ್ಕೊಂಬಂದಿದ್ವಿ ಹಂಗೂ ಹೋಗ್ಬಿಟ್ಟು. ಒಂದು ದಿನಕ್ಕೆ ರೆಂಟ್ಗೆ 600 ಹಂಗಿತ್ತು, ಒಂದು ಬರೀ ಕೇಕ್ ಸ್ಟ್ಯಾಂಡ್ಗೆ. ಸೊ ವರ್ತಲ್ಲ ಅನಿಸ್ತು, ಸುಮ್ಮನೆ ಆಗಿಬಿಟ್ವಿ. ಹಾಗೆ ಏನ ಬರ್ಡೇಗೆ ಅಂತ ಅಮ್ಮ ಅವರು ಸೈಕಲ್ ತೊಗೊಂಬಂದಿದ್ರು. ನಮ್ಮ ಅತ್ತೆ ಮಾವ ಅವರು ರಿಂಗ್ ತೊಗೊಂಬಂದಿದ್ರು. ಸೊ ಏನ ಇನ್ನು ಸೈಕಲ್ ಫಸ್ಟ್ ಇಯರ್ ಅವಾಗೇನು ಬರ್ಡೇಗೂ ಕೂಡ ಸೈಕಲ್ ಬಂದಿತ್ತು. ಅದು 3 ವೀಲ್ಸ್ ಇರೋದು ಅದು. ಸೊ ಇದು ಬೇರೆ ಥರ 2 ವೀಲ್ಸ್ ಇರೋದು. ಅಮ್ಮ ಮನೆಗೆ ಹೋದಾಗೆಲ್ಲ ಅಲ್ಲಿ ಇದೇ ಥರ ಸೈಕಲ್ ನೋಡಿ ಅದು ಆಡ್ಬೇಕಂತ ಇದ್ಲಂತೆ. ಅಜ್ಜಿ ನಂಗೆ ಈ ಥರ ಕೊಡ್ಸು ಅಂತ ಕೇಳೋದಕ್ಕೆ ಅಮ್ಮವ್ರು ಇದು ಕೊಡ್ಸಿದ್ದಾರೆ. ನಮ್ಮ ಅತ್ತೆ ಅವರು ರಿಂಗ್ ತೊಗೊಂಬಂದಿದ್ದಾರೆ. ಸೊ ಅಷ್ಟೇ. ಇನ್ನೂ ಆ್ಯಕ್ಚುಲಿ 7 o'clock ಹೇಳಿದ್ದು ನಾವು. ಕಟ್ ಮಾಡಿದ ಕೇಕ್ 7:30ಗೆ. ಸೊ ಇನ್ನೂ ಬರೋರಿದ್ರು. ಇನ್ನೂ ಎಷ್ಟೊಂದು ಜನ ಹಂಗೆ ಸ್ಲೋ ಆಗಿ ಬರ್ತಾನೆ ಇದ್ರು. ಅಂದರೆ ಕಿರಣ್ ಆಫೀಸ್ ಕಡೆಯಿಂದ ಕಲೀಗ್ಸ್ ಅವರು ಆಫೀಸ್ ಮುಗಿಸ್ಕೊಂಡು ಬರೋಕ್ಕಿದ್ರು. ಸೊ ಒಂದು 7:45, 8 ಆಗಿತ್ತು. ಅವಾಗ ಎಲ್ಲರೂ ಅವರು ಕೂಡ ಬಂದರು. ಸೊ ನಾವು ಪಾರ್ಟಿ ಹಾಲ್ನಲ್ಲಿ ಮಾಡಬೇಕನ್ನೋ ರೀಸನೇ ಇದಕ್ಕೆ. ಸುಮ್ಮನೆ ಕಂಜೆಸ್ಟೆಡ್ ಆಗುತ್ತೆ ಅಂತ ಹಂಗೆಲ್ಲ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದಮೇಲೆ ಲೈಟೇ ವರ್ಕ್ ಆಗ್ತಾ ಇರಲಿಲ್ಲ. ಒಂದಷ್ಟು ಟ್ಯೂಬ್ ಲೈಟ್ಸ್ ಏನಿದೆ ಅದು ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ. ನಮ್ಮ ಮನೆಯಿಂದ ತಿರ್ಗಾ ನಾವು ತೊಗೊಂಡೋಗಿ ಮತ್ತೆ ಅಲ್ಲಲ್ಲಿ ಫಿಕ್ಸ್ ಮಾಡಿ ಇಷ್ಟು ಲೈಟ್ ಬರ್ಸಿದ್ವಿ. ಮೇನ್ ಏನಂದರೆ 2 ಲೈಟ್ಸ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದೊಂದು ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ಆ ಕಡೆ ಸೈಡ್ ಒಂದೇ ಇದ್ದಿದ್ದು ಲೈಟ್ ನಾವು ಹಾಕಿದ್ದು, ಮತ್ತು ಈ ಕಡೆ ಸೈಡ್. ಸೊ ಲೆಫ್ಟ್ ಟು ರೈಟ್ 2 ಕಡೆ ಲೈಟ್ ಇದ್ದಿದ್ರೆ ಫೋಟೋಸ್ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದೇ ಹೇಳ್ತಾ ಇದ್ದು ನಿಶಿತ್. ಅದು ಕೂಡ ನಿಶಿತ್ ಈ ಸರಿ ಕ್ಯಾಮ್ರಾನೇ ತೊಗೊಂಬಂದಿಲ್ಲ. ಅಂದರೆ ಅವ್ನು ಸರ್ಪ್ರೈಸ್ ಕೊಟ್ಟಿದ್ದು. ಆ್ಯಕ್ಚುಲಿ ಬರಲ್ಲ ಅಂತಲೇ ಹೇಳಿದ್ದು. ಸಡನ್ನಾಗಿ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅದು ಆಫೀಸಿಂದ ಡೈರೆಕ್ಟ್ ಪಾಪ ಮುಗಿಸ್ಕೊಂಡು ಬಂದಿರೋದು. ಸೊ ಹಾಗಾಗಿ ಕ್ಯಾಮ್ರಾ ತಂದಿಲ್ಲ. ಅವ್ರ ಮೊಬೈಲಲ್ಲೇ ಎಲ್ಲ ಎಷ್ಟಾಗುತ್ತೆ ಅಷ್ಟು ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆದುಕೊಟ್ಟಿದ್ದಾನೆ. ಅಂದರೆ ಸ್ವಲ್ಪ ಕತ್ಲೆ ಬಂದಿದೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಅಡ್ಜಸ್ಟ್ ಆಗಬೇಕಾಗುತ್ತೆ. ನನ್ನ ಹತ್ರನೂ ಇತ್ತು ರಿಂಗ್ ಲೈಟ್, ಮತ್ತು ಅದು ಹೋಗಿ ತಂದು ಸೆಟ್ ಮಾಡೋಷ್ಟು ನಂಗೆ ಪೇಷನ್ಸು ಇರಲಿಲ್ಲ. ಸರಿ ಅಂದ್ಬಿಟ್ಟು ಹಂಗೆ ಎಷ್ಟಾಗುತ್ತೋ ಅಷ್ಟು ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಎಲ್ಲ ಮಕ್ಕಳನ್ನ ಕರೆಸಿ ಒಂದಷ್ಟು ಏನಾರ ಜೊತೆ ಕುಂದಿರಿಸಿ ವೀಡಿಯೋಸ್ ಫೋಟೋಸ್ ತೊಗೊಳ್ಳೋಣ ಅಂತ. ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳೆಲ್ಲ ಇವರು ಒಂಥರ ಮೆಮೊರೀಸ್ ಇರುತ್ತಲ್ಲ. ಮುಂದೆ ದೊಡ್ಡವ್ರು ಆಗ್ತಾ ಟೈಮ್ ಯಾವ ಥರ ಆಗುತ್ತೆ ಗೊತ್ತಾಗಲ್ಲ. ಎಷ್ಟು ಬೇಗ ದೊಡ್ಡವ್ರು ಆಗ್ಬಿಟ್ಟಿರ್ತಾರೆ, ಮೆಮೊರೀಸ್ ಇರಲಿ ಅಂತ. ಸೊ ಎಲ್ಲ ಮಕ್ಕಳ ಕೂರಿಸ್ಬಿಟ್ಟು ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂತ ಕೂರಿಸ್ತಾ ಇದ್ವಿ. ಮಕ್ಕಳನ್ನ ಸೈಲೆಂಟಾಗಿ ಒಂದು ಕಡೆ ಕೂರಿಸ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ, ಪೇಷನ್ಸ್ ಇರಬೇಕು. ಹಾಗೆ ಎಷ್ಟೊಂದು ಜನ ಮಿಸ್ ಆಗಿಬಿಟ್ಟಿದ್ದಾರೆ ನಮ್ಮ ರಿಲೇಷನಲ್ಲೂ ಕೂಡ. ಶೋಭಾ ಅಕ್ಕ ಅವ್ರು ಬಂದಿಲ್ಲ, ತನು ಮನು ಅವ್ರು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಅವ್ರು ಬರ್ತಾರೆ ಅಂತಲೇ ನಮ್ಗೆ 100% ಹಂಗೆ ಇದ್ದಿದ್ದು. ಬಟ್ ಏನೋ ಗೊತ್ತಿಲ್ಲ, ಸ್ವಲ್ಪ ವರ್ಕಿಂದ ರಜೆ ಸಿಕ್ಕಿಲ್ವಂತೆ ಭಾವಾಗೆ, ಹಾಗಾಗಿ ಅವ್ರು ಮಿಸ್ ಆದರು. ಅವರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಎಷ್ಟೊಂದು ಮಕ್ಳ ಜೊತೆ ಎಲ್ಲ ಏನಾಗೂ ಕೂಡ ಚೆನ್ನಾಗಿರ್ತಿತ್ತು. ಮಿಸ್ ಆದರು ಈ ಸಾರಿ. ಸೊ ಲಾಸ್ಟ್ ಇಯರ್ ಕೂಡ ಎಲ್ಲ ಬಂದಿದ್ದಾರೆ, ಯಾವುದಕ್ಕೂ ಮಿಸ್ ಮಾಡಿಲ್ಲ. ಮೇ ಬಿ ಈ ಸರಿ ಲೀವ್ ಸಿಕ್ಕಿಲ್ಲ ಅಂತ ಕಾಣುತ್ತೆ. ಸೊ ಹಾಗಾಗಿ ಈ ಸರಿ ಮಿಸ್ ಆಗಿದ್ದಾರೆ.
ಇಯಾನ ಅಂತ ಹೇಳ್ಬೇಕಾಯ್ತಾ? 1 2 3 ಅಯ್ಯೋ ಬಾಯಿಲೆ ರೆಕಾರ್ಡ್ ಮಾಡಲ್ಲ. ಸೊ ಹೆಂಗಾಗ್ಬಿಟ್ಟಿತ್ತು ಅಂದರೆ ಆ್ಯಕ್ಚುಲಿ ಫಸ್ಟ್ ಇಯರ್ ಬರ್ಡೇ ಕೂಡ ಸಿಂಪಲಾಗಿ ಮಾಡಿದ್ವಿ. ಯಾಕಂದರೆ ಆವಾಗ ತಾನೇ ನಾವು ಗೃಹಪ್ರವೇಶ ಮಾಡಿ ಬಂದಿದ್ವಿ, ಒಂದೇ ತಿಂಗಳು ಡಿಫ್ರೆನ್ಸ್ ಇತ್ತು. ಸೊ ಅದು ಎಲ್ಲರೂ ಬಂದು ಹೋಗ್ಬಿಟ್ಟಿದ್ರಲ್ಲ, ಮತ್ತೆ ಯಾರು ಹೇಳಿದ್ರು ಬರೋದಿಲ್ಲ ಅಲ್ಲಿದ್ದ ಊರಿಂದ ಎಲ್ಲ. ಸೊ ಹಾಗಾಗಿ ಹತ್ರದ ಊರಲ್ಲಿರೋರು ಅಷ್ಟೇ ಇನ್ವೈಟ್ ಮಾಡಿದ್ವಿ. ಸೆಕೆಂಡ್ ಇಯರ್ ಕೂಡ ಅತ್ತೆ ಮನೇಲಿ ಆಗಿತ್ತು, ಆ ಕಡೆ ಅಲ್ಲಿ ಮಾಡಿದ್ವಿ ಎಲ್ಲರೂ ಸೇರಿ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಫಸ್ಟ್ ಇಯರ್ಗಿಂತ ಸೆಕೆಂಡ್ ಇಯರ್ ಬರ್ಡೇನು ತುಂಬ ಚೆನ್ನಾಗಾಗಿತ್ತು. ಈ ಸರಿ ಪಾರ್ಟಿ ಹಾಲಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಮನೇಲೇ ಅಂದ್ಕೊಂಡ್ವಿ, ನಾವು ಇಷ್ಟೇ ಇನ್ವೈಟ್ ಮಾಡಿದ್ರೆ ಆಯಿತು ಅಂತ. ಬೇಡ ಪಾರ್ಟಿ ಹಾಲಲ್ಲೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋರು ಇವರೆಲ್ಲರೂ. ಸೊ ಅವರೆಲ್ಲರಿಗೂ ಇನ್ವೈಟ್ ಮಾಡಿದ್ದೆ. ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲ ನನಗೆ ಯಾರ್ಯಾರು ಗೊತ್ತು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೆ. ಎಲ್ಲರೂ ಕೂಡ ಬಂದಿದ್ದರು, ಎಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ಎಷ್ಟೊಂದು ಮಕ್ಕಳು ಕೂಡ ಬಂದಿದ್ದರು. ಫುಲ್ ಖುಷಿ ಆಯಿತು ನನಗೂ ಕೂಡ. ಎಲ್ಲ ಮಕ್ಕಳು ಆಟ ಆಡ್ಕೊಂಡಿದ್ರೇ ಆ ಬರ್ಡೇಗೆ ಒಂಥರ ಕಳೆ ಬರೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಮ್ಮ ಮನೆ ಹತ್ರ ಇರೋರು ಏಸ್ಟರ್ ಇಯಾನ ಯಾವಾಗಲೂ ಆಟ ಆಡ್ತಾಳಲ್ಲ, ಅವ್ರ ಹತ್ರ ಹೋಗಿ ಅವಳು ಬಂದು ಫುಲ್ ಖುಷಿ ಆಗ್ಬಿಟ್ಟಿದ್ದಾಳು. 3-4 ದಿನದಿಂದನೇ ಇಯಾನ ಬರ್ಡೇ ಅಂತ ಕೇಳ್ತಾ ಇದ್ಲಂತೆ. ಸೊ ಅವರು ಕೂಡ ಬಂದಿದ್ರು, ಇಯಾನ ಕೂಡ ಅವಳು ಫುಲ್ ಖುಷಿಯಾಗಿದ್ಲು. ಇಯಾನ ಕೂಡ ಅಷ್ಟೇ, ಎಲ್ಲರೂ ಬಂದಿದ್ರು ನಮ್ಮ ಬರ್ಡೇಗೆ ಅಂತ ಎಲ್ಲ ನೆನಪು ಮಾಡ್ಕೊತಾ ಇದ್ಲು. ಸೊ ಚೆನ್ನಾಗಾಯಿತು. ಎಲ್ಲ ಸ್ನ್ಯಾಕ್ಸ್ ಕೂಡ ತೊಗೊಂಬಂದಿದ್ವಿ, ಇನ್ನೇನೆ ಎಲ್ಲ ಆಯಿತು. ಇನ್ನು ರಾತ್ರಿ ಊಟಕ್ಕೆ ಕೂಡ ರೆಡಿ ಮಾಡಬೇಕು. ಬರ್ತಾ ಇದೆ ನಮ್ಮ ರಾತ್ರಿಯ ಊಟ. ಅಯ್ಯೋ ಏನು ಕಾಣಿಸ್ತಾನೆ ಇಲ್ಲ. ಓ ನಮ್ಮ ಬಾ 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 ಭಾಳ ತಾಯ್ತು, ನನ್ನ ಹತ್ರ ಬಂದಿಲ್ಲ. ಬಾ ಬಾ. ಏನಾಯ್ತು? ಸ್ನ್ಯಾಕ್ಸ್ಗೆ ಅಂತ ಸಮೋಸ ಮತ್ತು ಒಂದು ಜ್ಯೂಸ್ ಹಾಗೆ ಕೇಕ್ ಇದ್ದಿದ್ದು. ಚಿಪ್ಸ್ ಎಲ್ಲ ತರಿಸಿರ್ಲಿಲ್ಲ, ಚಿಪ್ಸ್ ಎಲ್ಲ ಮಕ್ಳಿಗೆ ಕೊಟ್ಟರೆ ಬೇಡ ಅಂತ ಆಯಿಲೆಲ್ಲ ಕಟ್ತಿರ್ತಾರಲ್ಲ, ಆಲ್ಮೋಸ್ಟ್ ಮಕ್ಕಳಿಗೆ ಅಂದ್ಬಿಟ್ಟು ಹೆಲ್ತ್ ಇದೆ ನೋಡಿ ಅಷ್ಟೇ ಮಾಡಿದ್ವಿ. ಹಾಗೆ ಊಟನೂ ಕೂಡ ಬರೀ ಫ್ಯಾಮಿಲಿ ಮೆಂಬರ್ಸಿಗೆ ಅಷ್ಟೇ. ನಾವೇ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಕಿರಣ್ ಆಫೀಸ್ ಕಲೀಗ್ಸ್ ನಾವೇ ಒಂದು 35 ಮೆಂಬರ್ಸ್ ಆಗಿದ್ವಿ. ಅಷ್ಟು ಊಟ ಮಾಡಿದ್ವಿ. ಊಟ ಮತ್ತು ಮೀಲ್ಸ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ಊಟ ರೆಕಾರ್ಡ್ ಮಾಡೋಕ್ಕೂ ಆಗಿಲ್ಲ, ಹಂಗಾಗಿತ್ತು. ಜಾಸ್ತಿ ಹೊತ್ತು ನಿಂತ್ಕೊಂಡು ನನಗಂತೂ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಇಲ್ಲೊಂದಷ್ಟು ಗಿಫ್ಟ್ಸ್ ಅವ್ರ ಅತ್ತೆ ತೊಗೊಂಬಂದಿರೋದು. ಸೊ ಅದು ಕೂಡ ಎಲ್ಲ ಕೂತ್ಕೊಂಡು ಓಪನ್ ಮಾಡ್ತಾ ಇದ್ದಿದ್ದು. ಇನ್ನು ರಾತ್ರಿ ಅಲ್ಲೇ ಪಾರ್ಟಿ ಹಾಲಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನಂತರೂ ಮಲಗೋವರೆಗೂ ಮಲಗ್ತಾನೆ ಇರಲಿಲ್ಲ. ಮಧ್ಯಾಹ್ನ ಒಂದು ರೌಂಡ್ ಮಲಗಿಸಿದ್ದಕ್ಕೆ ಎಷ್ಟು ಆ್ಯಕ್ಟಿವ್ ಆಗಿದ್ಲು ಸಾಯಂಕಾಲ, ಇಲ್ಲಾಂದರೆ ಆಟ ಸ್ಟಾರ್ಟ್ ಮಾಡಿಬಿಡ್ತಿದ್ಲು. ಸೊ ಹಾಗೆ ನಾವು ಮಲಗೋವರೆಗೂ ಅವಳು ಮಲಗಲ್ಲ ಅಂತಲೂ ಗೊತ್ತಿತ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಊಟ ಎಲ್ಲರದ್ದು ಆಯಿತು. ನಮ್ದಷ್ಟೇ ಇದ್ದಿದ್ದು, ಎಲ್ಲರೂ ಮಾಡ್ಕೊಂಡು ಹೋಗ್ಬಿಟ್ರು ದೊಡ್ಡ. ನಾವು ಅಷ್ಟು ಜನ ಇಲ್ಲೇ ರಾತ್ರಿ ಲೇಟಾಗಿ ತಿನ್ನೋಣ ಅಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲ ಚೆನ್ನಾಗಾಯಿತು. ಅಂದ್ಕೊಂಡಾಗೆ ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮದು ಕೂಡ ಎಲ್ಲ ರಾತ್ರಿ ಊಟ ಆಯಿತು. ಆ್ಯಕ್ಚುಲಿ ಏನದು ಸಿಂಗಲ್ ಫೋಟೋಸ್ ಒಂದು ತೆಗಿಯೋಕ್ಕೆ ಆಗಿಲ್ಲ, ಅವಳು ಕೈಗೆ ಸಿಗ್ತಾ ಇರಲಿಲ್ಲ ಅವಳದು ಫೋಟೋ ಸಿಂಗಲ್ ಎಲ್ಲ ತೆಗಿಯೋಣ ಅಂತ. ಬಟ್ ಮಿಸ್ ಆಯಿತು. ಸರಿ ಪರವಾಗಿಲ್ಲ, ಆಮೇಲೆ ಇನ್ನೇನು ಶೂಟ್ ಮಾಡೋಣ ಫೋಟೋ ಶೂಟ್ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ, ತುಂಬ ಲೇಟ್ ಆಯಿತು. ನಾನು ಕೂಡ ತುಂಬ ಟ್ರೈ ಮಾಡಿದೆ. ಸೊ ಫೈನಲಿ ವಿಡಿಯೋ ಇದೆ. ಸೊ ಇಷ್ಟ ಆಗಿದೆ ಸ್ವಲ್ಪನಾದರೂ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ. ಹಾಗೆ ಇನ್ನೂ ನೆಕ್ಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋಸ್ ಕೂಡ ಮಾಡ್ತೀನಿ, ಏನೇನು ಬಂದಿದೆ ಗಿಫ್ಟ್ಸ್ ಎಲ್ಲ ಅಂತ. ಸೊ ಅಷ್ಟೇ, ಈ ವಿಡಿಯೋನ ನಾನು ಎಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.